ಒಂದು ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗುವ ಬಾರೆ, ದಾರಿ ಇದ್ದಷ್ಟು ದೂರ ಹೋಗುವ ಬೇಡ ಅನ್ನೋರು ಯಾರೇ. ಹೌದು ಸ್ನೇಹಿತರೆ, ಬಹಳಷ್ಟು ನಿರೀಕ್ಷೆಯಿಂದ ನಾವೆಲ್ಲರೂ ಕಾಯ್ತಾ ಇದ್ದ ಯಜಮಾನ ಚಿತ್ರದ ಒಂದು ಮುಂಜಾನೆ ಹಾಡು ಇವತ್ತು ಬಿಡುಗಡೆಯಾಗಿದೆ. ಆ ಹಾಡಿನ ವಿಶೇಷತೆಗಳು ಏನು ಅನ್ನೋದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳ ಅಪ್ಡೇಟ್ಸಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಸ್ನೇಹಿತರೆ, ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆಯಿಂದ ಕಾಯುತ್ತಿದ್ದ ಯಜಮಾನ ಚಿತ್ರದ ಒಂದು ಮುಂಜಾನೆ ಹಾಡು ಇಂದು ಬಿಡುಗಡೆಯಾಗಿದೆ. ಬಹಳಷ್ಟು ಗ್ಯಾಪ್ನ ನಂತರ ಒಂದಾದ ವಿ ಹರಿಕೃಷ್ಣ ಹಾಗೂ ದರ್ಶನ್ ಜೋಡಿಯ ಯಜಮಾನ ಚಿತ್ರದ ಹಾಡುಗಳು ಅಭಿಮಾನಿಗಳಲ್ಲಿ ಮನತಣಿಸುವಲ್ಲಿ ಯಶಸ್ವಿಯಾಗಿದೆ. ಒಂದು ಕಡೆಯಲ್ಲಿ ಶಿವನಂದಿ ಹಾಡು ಯೂಟ್ಯೂಬ್ನಲ್ಲಿ ದಾಖಲೆಗಳ ಮೇಲೆ ದಾಖಲೆ ಬರೆದು 5 ಮಿಲಿಯನ್ಗಿಂತ ಹೆಚ್ಚು ವ್ಯೂಸ್ ಪಡೆದರೆ, ಇಂದು ಬಿಡುಗಡೆಯಾದ ಕವಿರಾಜ್ ಸಾಹಿತ್ಯದ ಸೋನು ನಿಗಮ್ ಶ್ರೇಯಾ ಘೋಷಾಲ್ ಕಂಠಸಿರಿಯಲ್ಲಿ ಮೂಡಿಬಂದಿರುವ ಒಂದು ಮುಂಜಾನೆ ರೊಮ್ಯಾಂಟಿಕ್ ಹಾಡಂತೂ ಅದ್ಭುತವಾಗಿ ಮೂಡಿಬಂದಿದೆ. ಇನ್ನು ಕವಿರಾಜ್ ರವರ ಸಾಹಿತ್ಯಕ್ಕೆ ಎಲ್ಲ ಕಡೆಗಳಿಂದಲೂ ಮೆಚ್ಚುಗೆಯ ಮಹಾಪುರವೇ ಹರಿದು ಬರುತ್ತಿದೆ. ಇದೇ ಕವಿರಾಜ್ ಮತ್ತು ದರ್ಶನ್ ಕಾಂಬಿನೇಷನ್ ನಲ್ಲಿ ಮೊಟ್ಟ ಮೊದಲ ಹಾಡು ಕರಿಯ ಚಿತ್ರದಲ್ಲಿ ಮೂಡಿಬಂದಿತ್ತು. ಅದು ನನ್ನಲ್ಲಿ ನಾನಿಲ್ಲ ಎನ್ನುವ ಹಾಡು. ಇನ್ನು ಈ ಹಾಡಿನಲ್ಲಿ ಚಿತ್ರೀಕರಿಸಿರುವ ಲೊಕೇಶನ್ಗಳಂತೂ ಒಂದಕ್ಕಿಂತ ಒಂದು ಅದ್ಭುತನೇ ಅಂತ ಹೇಳಬೇಕು. ಇನ್ನು ಈ ಹಾಡಿನಲ್ಲಿ ನಾಯಕ ನಟ ದರ್ಶನ್ ಹಾಗೂ ನಾಯಕಿ ರಶ್ಮಿಕಾ ಮಂದಣ್ಣನವರನ್ನು ಸುಂದರವಾಗಿ ತೋರಿಸಿದ್ದಾರೆ. ಇನ್ನು ಈ ಹಾಡನ್ನು ನೋಡುತ್ತಿರುವ ಎಂಥವರಿಗೆ ಆಗಲಿ ದರ್ಶನ್ ಹಾಗೂ ರಶ್ಮಿಕಾ ಮಂದಣ್ಣರವರು ಮೇಡ್ ಫಾರ್ ಈಚ್ ಅದರ್ ಅಂತ ಅನ್ನಿಸದೇ ಇರಲಾರದು. ದರ್ಶನ್ ಹಾಗೂ ರಕ್ಷಿತಾ ಜೋಡಿಯನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದ ಅಭಿಮಾನಿಗಳಿಗೆ ದರ್ಶನ್ ಹಾಗೂ ರಶ್ಮಿಕಾ ಜೋಡಿ ಆ ಕೊರಗನ್ನು ಖಂಡಿತ ನೀಗಿಸಿದೆ ಅಂತಾನೆ ಹೇಳಬಹುದು. ಮತ್ತು ಈ ಹಾಡಿನಲ್ಲಿ ಬರುವ ದಾಸ ನಿಂಗೆ ಖಾಸ ಎನ್ನುವ ಪದಗಳಂತೂ ದಾಸ ಅಭಿಮಾನಿಗಳಿಗೆ ಖಂಡಿತ ಇಷ್ಟವಾಗದೇ ಇರೋದು. ಸೊ ಇದಾಗಿತ್ತು ಸ್ನೇಹಿತರೆ ಈ ಕ್ಷಣದ ಸುದ್ದಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೂ ನೀವು ಡಿ ಬಾಸ್ ಅಭಿಮಾನಿಯಾಗಿದ್ದಲ್ಲಿ ಜೈ ಡಿ ಬಾಸ್ ಎಂದು ಕಮೆಂಟ್ ಮಾಡುವುದನ್ನು ಮರೆಯಲೇಬೇಡಿ. ಹಾಗೂ ನೀವು ಈ ವಿಡಿಯೋವನ್ನು ನೋಡಿದ ತಕ್ಷಣ ಈ ವಿಡಿಯೋಗೆ ಲೈಕ್ ಮಾಡುವುದನ್ನು ಸಹ ಮರೆಯಲೇಬೇಡಿ. ಧನ್ಯವಾದಗಳು ಸ್ನೇಹಿತರೆ.